ಭಾರೀ ಗಾಳಿಗೆ ದಾರಿಗೆ ಉರುಳಿದ ಮೊಬೈಲ್ ಟವರ್, ತಪ್ಪಿದ ಅನಾಹುತ. ಮನೆಯ ಮೇಲ್ಛಾವಣಿಯಲ್ಲಿ ಅಳವಡಿಕೆ ಮಾಡಿದ್ದ ಮೊಬೈಲ್ ಟವರ್ ಗದಗ ಜಿಲ್ಲೆ ಮುಂಡರ್ಗಿ ಪಟ್ಟಣದ ಜಾಗೃತ ಸರ್ಕಲ್ ಬಳಿ ಘಟನೆ. ಮನೆ ಮುಂದೆ ನಿಲ್ಲಿಸಿದ್ದ ಬೈಕ್ಗಳು ಜಖಂ. ಸಂಜೆ ವೇಳೆ ಭಾರೀ ಪ್ರಮಾಣದಲ್ಲಿ ಬೀಸಿದ ಭಾರೀ ಗಾಳಿಯಿಂದ ಅವಾಂತರ. ಅದೃಷ್ಟವಶಾತ್ ಯಾವುದೇ ಪ್ರಾಣಿಹಾನಿ ಸಂಭವಿಸಿಲ್ಲ. ಕೆಲಕಾಲ ಟ್ರಾಫಿಕ್ ಜಾಮ್. ವಾಹನ ಸವಾರರ ಪರದಾಟ. ಮುಂಡರ್ಗಿ ಪುರಸಭೆ ವಿರುದ್ಧ ಸ್ಥಳೀಯರ ಆಕ್ರೋಶ. ಖಾಸಗಿ ಕಂಪನಿಗೆ ಟವರ್ ಅಳವಡಿಕೆಗೆ ಅವಕಾಶ ನೀಡಬಾರದಿತ್ತು ಎಂದು ಕಿಡಿಕಾರಿದ್ದಾರೆ. ಬ್ಯೂರೋ ರಿಪೋರ್ಟ್ ಅರ್ಜುನ್ ಹೊಸ್ಮನಿ, NPS TV4 ಮುಂಡರ್ಗಿ. 9ನೇ ವಾರ್ಡ್ನಲ್ಲಿ ಬರ್ತಕ್ಕಂಥ ಈ ಜಾಗೃತ ಸರ್ಕಲ್ನ ಕಟ್ಟಡವೊಂದರಲ್ಲಿ ಮೇಲ್ಭಾಗದಲ್ಲಿ ಏರ್ಟೆಲ್ಗೆ ಸಂಬಂಧಪಟ್ಟಂಥ ಒಂದು ಟವರನ್ನು ಈಗಾಗಲೇ ನಾವು ಹಿಂದಿನ ಆಡಳಿತ ಕಮಿಟಿಯವರು ಇದನ್ನು ವಿರೋಧ ಮಾಡ್ತಾ ಬಂದಿದ್ದು, ಕಾಣದ ಕೈಗಳು ಈ ಒಂದು ಕಂಪನಿಗೆ ಟೈಅಪ್ ಮಾಡಿಕೊಂಡು ಕಾಣದ ಕೈಗಳು ಈ ವ್ಯವಸ್ಥೆ ರೀತಿಯಲ್ಲಿ ಕೆಲಸ ಮಾಡಿದ್ದರಿಂದ ಆವತ್ತಿನ ಆಡಳಿತ ಮಂಡಳಿ ಇದನ್ನು ತೀವ್ರವಾಗಿ ವಿರೋಧ ಮಾಡಿದ್ದು, ಇವತ್ತು ಸಾರ್ವಜನಿಕ ಜನರ ಜೀವನ ಮೇಲೆ ದುಷ್ಪರಿಣವಾಗಿ ಈ ಒಂದು ಟವರ್ ಒಂದು ಮಳೆಯ ಗಾಳಿಯಿಂದ ಈ ರೀತಿ ಒಂದು ಸುಮಾರು 5:30 5:30 ಗಂಟೆ ಒಳಗೆ ಭಾರೀ ಗಾಳಿಯಿಂದ ಈ ಒಂದು ಟವರ್ ಕುಸಿದಿದ್ದು, ದೇವರ ಕೃಪೆಯಿಂದ ಮುಂಡರ್ಗಿ ನಗರದ ಯಾವುದೇ ಜನರಿಗೆ ಅಪಾಯವಾಗದೇ ಇದ್ದ ಕಾರಣ ಇವತ್ತು ಇದು ಸಂಪೂರ್ಣ ಜವಾಬ್ದಾರಿಯನ್ನು ಸ್ಥಳೀಯ ಪುರಸಭೆ ಆಡಳಿತ ಮಂಡಳಿಯವರೇ ಇದನ್ನು ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ಕೋಬೇಕು. ಅದರ ಜೊತೆಗೆ ಇಲ್ಲಿ ಆಡಳಿತ ನಡೆಸ್ತಕ್ಕಂಥ ಮುಖ್ಯಾಧಿಕಾರಿಗಳು 900 ಬಿಲ್ಡಿಂಗ್ ಇದು ಸಂಬಂಧಪಟ್ಟಂಥ ಕಂಪ್ನಿಯವರು, ಅನಂತರ ಬಿಲ್ಡಿಂಗ್ ಮಾಲೀಕರು ಯಾವ ರೀತಿ ಒಪ್ಪಂದ ಮಾಡಿಕೊಂಡ್ರು ಅಂತ ಪರಿಶೀಲನೆ ಮಾಡಬೇಕು. ಒಂದು 7ರಿಂದ 8 ವರ್ಷ ಈ ಒಂದು ಟವರ್ ಇದ್ದಿದ್ದು ನಮಗೂ ಗೊತ್ತಿರ್ತಕ್ಕಂಥ ವಿಷಯ. ಇದು ಸಂಬಂಧಪಟ್ಟಂಥ ಇಂಜಿನಿಯರ್ ಶಾಖೆಯಲ್ಲಿ ಪರ್ಮಿಷನ್ ತೊಗೊಂಡವರೆಲ್ಲರನ್ನು ಪರಿಶೀಲನೆ ಮಾಡ್ಬೋದು, ಗೊತ್ತಾಗುತ್ತೆ. ನಾವು ಕೂಡ ನಾಳೆ ಈ ಸಂಬಂಧಪಟ್ಟ ಇಂಜಿನಿಯರ್ನ ಭೇಟಿಯಾಗಿ ಇದರ ವ್ಯವಸ್ಥಿತವಾದ ಪರವಾನಗಿ ಇದೆ ಇಲ್ಲ ಅನ್ನೋದನ್ನು ವಿಚಾರ ಮಾಡಿಕೊಂಡು ಮುಂದಿನ ಮೇಲಾಧಿಕಾರಿಗೆ ಕ್ರಮ ತೆಗೆದುಕೊಳ್ಳುವಂಥ ವಿಚಾರವನ್ನು ನಾವು ಮುಂದಿನ ಸಮಸ್ತ ಜನರ ಪರವಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಮುಖಾಂತರ ಹೇಳ್ತಾ ಇದ್ದೀವಿ. ನಾಗರಾಜ್ ಹೊಂಬಗಟ್ಟಿ, ಮಾಜಿ ವಿರೋಧ ಪಕ್ಷ ನಾಯಕರು, ಪುರಸಭೆ ಮುಂಡರ್ಗಿ. ಓಕೆ.